ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷದಿಂದ ಕ್ಷೇಮವಾಗಿ ಇದ್ದೀರೆಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರಾದವರೇ, ಇಂದು ಧ್ಯಾನ ಮಾಡುವಂಥ ವಿಷಯ, ನೀವು ಯಾರನ್ನು ಮಹಿಮೆ ಪಡಿಸುತ್ತಿದ್ದೀರಿ? ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಯಾರನ್ನು ಮಹಿಮೆ ಪಡಿಸ್ತಿದ್ದೇವೆ ಎಂಬುದಾಗಿ ನೀವು ತಿಳಿದುಕೊಂಡು ಕರ್ತನನ್ನ ಮಹಿಮೆ ಪಡಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮಹೋನ್ನತ ದೇವರಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ, ತನ್ನ ಜೀವಿತದ ಮೂಲಕವಾಗಿ, ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ಮಾತ್ರವಲ್ಲದೆ ತಂದೆಯಾದ ದೇವರು ಹೇಳಿದ್ದನ್ನೇ ಮಾಡಿ ದೇವರನ್ನ ಮಹಿಮೆ ಪಡಿಸಿದರು. ದೇವರನ್ನ ಯಾವ ರೀತಿ ಮಹಿಮೆ ಪಡಿಸುವುದೆಂಬುದಾಗಿ ನಮಗೆ ತೋರಿಸಿಕೊಟ್ಟರು. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮಗೆ ದೇವರು ಒಂದು ಶರೀರವನ್ನು ಕೊಟ್ಟಿದ್ದಾರೆ, ಸಮಯವನ್ನು ಕೊಟ್ಟಿದ್ದಾರೆ. ಆ ಶರೀರದ ಮೂಲಕ ದೇವರನ್ನ ಮಹಿಮೆ ಪಡಿಸಬೇಕು. ನಿಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬೇಕು. ಕೊಡಲ್ಪಟ್ಟಂತ ಸಮಯ, ಕೊಡಲ್ಪಟ್ಟಂತ ಅವಧಿ, ಕೊಡಲ್ಪಟ್ಟಂತ ಆಯಸ್ಸಿನಲ್ಲಿ ನೀವು ಈ ಭೂಲೋಕದಲ್ಲಿರುವಾಗಲೇ ನೀವು ಪ್ರತಿದಿನ ದೇವರನ್ನ ಮಹಿಮೆ ಪಡಿಸಬೇಕು. ದೇವರು ಅದನ್ನೇ ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೀವು ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನ ಮಾಡುವಾಗ ದೇವರು ಮಹಿಮೆ ಹೊಂದುತ್ತಾನೆ. ದೇವರಿಗೆ ವಿರುದ್ಧವಾದ ಕಾರ್ಯಗಳು ನೀವು ಮಾಡುವಾಗ ಸೈತಾನ ಮಹಿಮೆ ಹೊಂದುತ್ತಾನೆ. ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ನೀವು ಮಾಡಬೇಕು. ದೇವರ ವಾಕ್ಯವನ್ನ ಓದಿ ದೇವರ ವಾಕ್ಯದಂತೆ ಜೀವಿಸಬೇಕು. ದೇವರ ವಾಕ್ಯದಲ್ಲಿ ಬೇರೂರಿ ನಿಲ್ಲಬೇಕು. ದೇವರು ತನ್ನ ವಾಕ್ಯದಲ್ಲಿ ಏನೆಲ್ಲ ತಿಳಿಸಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಆ ವಾಕ್ಯದಂತೆ ನಡೆದು ಪ್ರತಿದಿನ ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ಇಂದು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೇಸು ಸ್ವಾಮಿಯ ತನ್ನ ಜೀವಿತ ಕಾಲವೆಲ್ಲ ದೇವರನ್ನ ಮಹಿಮೆ ಪಡಿಸಿದರು. ಅದೇ ರೀತಿಯಾಗಿ ನೀವು ದೇವರನ್ನ ಮಹಿಮೆ ಪಡಿಸಬೇಕು. ನಿಮ್ಮನ್ನ ಪರೀಕ್ಷಿಸಿಕೊಳ್ಳ್ರಿ. ನೀವು ಯಾರನ್ನ ಮಹಿಮೆ ಪಡಿಸ್ತಿದ್ದೀರಾ? ಯಾರನ್ನ ನೀವು ಮೆಚ್ಚಿಸ್ತಿದ್ದೀರಾ? ನೀವು ದೇವರನ್ನ ಮೆಚ್ಚಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು. ಯಾಕಂದ್ರೆ ದೇವರೇ ನಿಮ್ಮನ್ನ ಮಹಿಮೆ ಪಡಿಸುವವನು, ನಿಮ್ಮನ್ನ ಉನ್ನತಿಗೆ ತರುವವನು, ನಿಮ್ಮನ್ನು ಆಶೀರ್ವದಿಸುವವನು. ಆದ್ದರಿಂದ ನಿಮ್ಮ ಜೀವಿತದ ಮೂಲಕವಾಗಿ ನೀವು ದೇವರನ್ನ ಮಹಿಮೆ ಪಡಿಸಬೇಕು. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 31ರಿಂದ 32 ವಚನದಲ್ಲಿ, ಈಗ ಮನುಷ್ಯ ಕುಮಾರನು ಮಹಿಮೆ ಪಟ್ಟಿದ್ದಾನೆ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ. ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ತನ್ನಲ್ಲಿ ದೇವರು ಆತನನ್ನು ಮಹಿಮೆ ಪಡಿಸುವನು, ಕೂಡಲೇ ಮಹಿಮೆ ಪಡಿಸುವನು ಎಂಬುದಾಗಿ ನೋಡುತ್ತೇವೆ. ಈಗ ಮನುಷ್ಯ ಕುಮಾರನು ಮಹಿಮೆ ಪಟ್ಟಿದ್ದಾನೆ. ಯಾವಾಗ ದೇವರನ್ನ ಯೇಸು ಕ್ರಿಸ್ತನು ನರಮನುಷ್ಯನಾಗಿದ್ದಾಗ ಮಹಿಮೆ ಪಡಿಸಿದರೋ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ, ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ
ತನ್ನಲ್ಲಿ ದೇವರು ಆತನನ್ನು ಮಹಿಮೆ ಪಡಿಸುವನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಯಾವಾಗ ನಮ್ಮ ಜೀವಿತದ ಮೂಲಕವಾಗಿ, ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ನಾವು ದೇವರನ್ನ ಮಹಿಮೆ ಪಡಿಸ್ತೇವೋ, ದೇವರು ಕೂಡಲೇ ನಮ್ಮನ್ನ ಮಹಿಮೆ ಪಡಿಸುವುದು ಮಾತ್ರವಲ್ಲದೆ ಆಶೀರ್ವದಿಸಿ ಉನ್ನತಿಗೆ ತರ್ತಾನೆ. ನೀವು ಉನ್ನತಿಗೆ ಬರಲು ಪ್ರಯತ್ನ ಮಾಡಬೇಡ್ರಿ. ದೇವರು ನಿಮ್ಮನ್ನು ಉನ್ನತಿಗೆ ತರ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ಮೊದಲು ಮಾಡಬೇಕಾದ್ದು ನಿಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬೇಕು. ವಾಕ್ಯದಲ್ಲಿ ನೋಡ್ತೇವೆ, ಕೂಡಲೇ ಮಹಿಮೆ ಪಡಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೀವು ದೇವರನ್ನ ಮಹಿಮೆ ಪಡಿಸುವಾಗ ಕೂಡಲೇ ದೇವರು ನಿಮ್ಮನ್ನ ಮಹಿಮೆ ಪಡಿಸಿ ಘನಪಡಿಸುತ್ತಾನೆ. ಹಾಗಾದ್ರೆ ನಾವು ಈ ಲೋಕದಲ್ಲಿ ಜೀವನ ಮಾಡುವಾಗ ಒಂದು ತೀರ್ಮಾನವನ್ನ ಮಾಡಬೇಕು. ನನ್ನ ಜೀವಿತದ ಮೂಲಕವಾಗಿ, ನನ್ನ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ನಾನು ದೇವರನ್ನ ಮಹಿಮೆ ಪಡಿಸಬೇಕು. ದೇವರೇ, ನಾನು ನಿನ್ನನ್ನು ಮಹಿಮೆ ಪಡಿಸ್ತೇನೆ. ನಿನ್ನ ಚಿತ್ತಂತೆ ನನ್ನ ಮಾರ್ಪಡಿಸಿರಿ. ನನ್ನಲ್ಲಿ ನೀವು ವಾಸ ಮಾಡ್ರಿ. ಪವಿತ್ರ ಆತ್ಮ ನನ್ನನ್ನು ತುಂಬಿಸಿರಿ. ನಿನ್ನ ಸ್ವಭಾವ, ನಿನ್ನ ಗುಣವನ್ನು ನನಗೆ ಕೊಡ್ರಿ. ಪ್ರತಿ ದಿನ ನಾನು ನಿನ್ನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ನಿಮ್ಮನ್ನ ಸಮರ್ಪಣೆ ಮಾಡಿ ನೀವು ಪ್ರಾರ್ಥನೆ ಮಾಡುವಾಗ ಕರ್ತನು ನಿಮ್ಮನ್ನ ರೂಪಿಸಿ ನಿಮ್ಮ ಮೂಲಕವಾಗಿ ದೇವರು ಮಹಿಮೆಯನ್ನು ಹೊಂದುತ್ತಾನೆ. ಮಾತ್ರವಲ್ಲದೆ ದೇವರು ನಿಮ್ಮನ್ನ ಏರಳವಾಗಿ ಆಶೀರ್ವಾದ ಮಾಡುತ್ತಾನೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 17 ವಚನದಲ್ಲಿ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು ಎಂಬುದಾಗಿ ನೋಡುತ್ತೇವೆ. ಎಷ್ಟು ಅದ್ಭುತಕರವಾಗಿದೆ ನೋಡ್ರಿ ಈ ಜೀವವುಳ್ಳ ವಾಕ್ಯ. ಯೇಸು ಈ ಲೋಕದಲ್ಲಿ ಜೀವನ ಮಾಡುವಾಗ ತನ್ನ ದೇಹದ ಮೂಲಕವಾಗಿ, ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ತಂದೆಯಾದ ದೇವರು ಏನನ್ನ ಹೇಳಿದರೋ ಅದನ್ನೇ ಮಾಡುವಾಗ ಆಕಾಶವು ತೆರೆಯಿತು ಎಂಬುದಾಗಿ ನೋಡುತ್ತೇವೆ. ದೇವರಾತ್ಮನು ಯೇಸು ಕ್ರಿಸ್ತನ ಮೇಲೆ ಇಳಿದು ಬಂದನು ಎಂಬುದಾಗಿ ನೋಡುತ್ತೇವೆ. ಆಗ ಒಂದು ಆಕಾಶವಾಣಿ ಆಗ್ತದೆ. ಏನದು? ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ಆಕಾಶವಾಣಿ ಆಗ್ತದೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ. ಹೌದು ಪ್ರಿಯರೇ, ಅದೇ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವನ ಮಾಡುವಾಗ ನಮಗೆ ಆಕಾಶವು ತೆರೆಯಬೇಕು. ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಬರಬೇಕು. ನಮ್ಮ ನೋಡಿ ದೇವರು ಹೇಳಬೇಕು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ. ಹಾಗಾದ್ರೆ ನಾವು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸಬೇಕು. ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮೆಚ್ಚಿಸಬೇಕು. ಕರ್ತನು ನಮ್ಮ ವಿಷಯದಲ್ಲಿ ಸಂತೋಷ ಪಡಬೇಕು. ನಮ್ಮ ಸಾಧನೆಯನ್ನು ದೇವರನ್ನ ಮೆಚ್ಚಿಸುವುದು, ನಮ್ಮ ಸಾಧನೆಯನ್ನು ದೇವರನ್ನ ಮಹಿಮೆ ಪಡಿಸುವುದು, ದೇವರ ಚಿತ್ತಂತೆ ಜೀವಿಸಿ ದೇವರನ್ನ ಮಹಿಮೆ ಪಡಿಸುವುದೇ ನಮ್ಮ ಸಾಧನೆಯಾಗಿರಬೇಕು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ದೇಹದ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸ್ತಿದ್ದೀರೋ? ನಿಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕ ದೇವರು ಮಹಿಮೆ ಹೊಂದುತ್ತಿದ್ದಾನೋ? ನೀವು ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡ್ತಿದ್ದೀರೋ? ನೀವು ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡಬೇಕು. ಮಾತ್ರವಲ್ಲದೆ ಪ್ರತಿ ದಿನ ನೀವು ದೇವರನ್ನ ಮಹಿಮೆ ಪಡಿಸಬೇಕೆಂದು ದೇವರು ಎದುರು ನೋಡ್ತಿದ್ದಾರೆ. ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರಿಗೆ ಸಮರ್ಪಣೆ ಮಾಡಿ, ದೇವರೇ, ನನ್ನ ಜೀವಿತದ ಮೂಲಕವಾಗಿ
ನನ್ನ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ನಿನ್ನನ್ನೇ ಮಹಿಮೆ ಪಡಿಸ್ತೇನೆ. ನನಗೆ ಆಕಾಶವು ತೆರೆಯಲಿ, ದೇವರ ಆತ್ಮನು ನನ್ನ ಮೇಲೆ ಇಳಿದು ಬರಲಿ, ನಿನಗೆ ಮೆಚ್ಚುಗೆಯಾದ ಜೀವಿತವಾಗಿ ನನ್ನನ್ನು ಮಾರ್ಪಡಿಸಿರಿ ಎಂಬುದಾಗಿ ಹೇಳುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ನೀವೇನನ್ನ ಪ್ರಾರ್ಥಿಸ್ತೀರ ಅದನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ನೋಡ್ರಿ, ದೇವರಿಗೆ ಮೆಚ್ಚುಗೆಯಾದ ಸ್ವಭಾವ ನಿಮ್ಮಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬೋಧಿಸ್ತದೆ. ದೇವರಿಗೆ ಮೆಚ್ಚುಗೆಯಾದ ಸ್ವಭಾವ ನಿಮ್ಮಲ್ಲಿ ಇರುವಾಗ ಮಾತ್ರ ದೇವರನ್ನ ಮಹಿಮೆಪಡಿಸಲು ಸಾಧ್ಯ. ನೋಡ್ರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ 9 ಕಾರ್ಯಗಳನ್ನು ನೋಡ್ತೇವೆ. ಈ ಸ್ವಭಾವ ನಮ್ಮಲ್ಲಿರಬೇಕು. ಇದು ಎಲ್ಲಿಂದ ದೊರಕುತ್ತದೆ ಎಂಬುದಾಗಿ ಹೇಳುವಾಗ ದೇವರ ಆತ್ಮನಿಂದ ಉಂಟಾಗುವ ಫಲಗಳು. ದೇವರ ಆತ್ಮನು ನಿಮ್ಮ ಮೇಲೆ ಇಳಿದು ಬಂದಾಗ ಈ ಸ್ವಭಾವಗಳನ್ನು ನಿಮ್ಮಲ್ಲಿ ಹುಟ್ಟಿಸುತ್ತಾರೆ. ನೋಡ್ರಿ, ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಈ ಸ್ವಭಾವ ನಿಮ್ಮಲ್ಲಿ ಬರುವಾಗ ನೀವು ದೇವರನ್ನ ಮಹಿಮೆಪಡಿಸಲು ಸಾಧ್ಯ. ನಮ್ಮ ಸ್ವಭಾವದಲ್ಲೇ ನಾವು ಇದ್ದುಕೊಂಡು ದೇವರನ್ನ ಮಹಿಮೆಪಡಿಸ್ತೇನೆ ಎಂಬುದಾಗಿ ಹೇಳಲು ಸಾಧ್ಯವೇ ಇಲ್ಲ. ಈ ಸ್ವಭಾವ ನಮ್ಮಲ್ಲಿ ಬರಬೇಕು. ದೇವರ ಆತ್ಮನು ನಿಮ್ಮ ಮೇಲೆ ಇಳಿಯುವಾಗ ದೇವರ ಸ್ವಭಾವ ನಿಮ್ಮಲ್ಲಿ ಉಂಟಾಗ್ತದೆ. ಈ ಸ್ವಭಾವದ ಮೂಲಕ ದೇವರನ್ನ ನೀವು ಮಹಿಮೆ ಪಡಿಸಬಹುದು. ಇನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನೀವು ಬಹಳ ಫಲ ಕೊಡಬೇಕು. ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ದೇವರಿಗೆ ಫಲಭರಿತವಾದ ಜೀವಿತವನ್ನ ಜೀವಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಅದನ್ನು ನೋಡ್ತಿದ್ದಾರೆ. ಹಾಗಾದ್ರೆ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನೀವೊಂದು ತೀರ್ಮಾನ ಮಾಡಬೇಕು. ದೇವರೇ, ನನ್ನ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ, ನನ್ನ ದೇಹದ ಮೂಲಕವಾಗಿ, ನನ್ನ ಜೀವಿತದ ಮೂಲಕವಾಗಿ ನಿನ್ನನ್ನು ನಾನು ಮಹಿಮೆ ಪಡಿಸುತ್ತೇನೆ. ಯಾವ ರೀತಿ ಯೇಸು ಸ್ವಾಮಿ ಹೇಳಿದರು, ಮಾಡಬೇಕೆಂದು ನಿನ್ನನ್ನು ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದರು ಎಂಬುದಾಗಿ ಯೇಸು ಸ್ವಾಮಿ ತಂದೆಯಾದ ದೇವರು ಹೇಳಿದ್ದನ್ನೇ ಮಾಡಿ ಮಹಿಮೆ ಪಡಿಸಿದರು. ಅದೇ ರೀತಿಯಲ್ಲಿ ನಾನು ನಿನ್ನ ವಾಕ್ಯದಂತೆ ಜೀವಿಸಿ ಈ ಲೋಕದಲ್ಲಿ ನಿನ್ನ ಮಹಿಮೆ ಪಡಿಸ್ತೇನೆ, ನನ್ನನ್ನು ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಕನಿಕರವುಳ್ಳ ದೇವರು ನಿಮ್ಮ ಜೀವಿತವನ್ನು ಬದಲಿಸಿ, ನಿಮ್ಮ ಜೀವಿತದ ಮೂಲಕ ದೇವರನ್ನ ನೀವು ಮಹಿಮೆ ಪಡಿಸಲು ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸಿ, ದೇವರ ಸ್ವಭಾವನ, ಪವಿತ್ರಾತ್ಮನ ಗುಣಗಳನ್ನು ನಿಮ್ಮಲ್ಲಿ ಇರಿಸಿ, ತನ್ನ ಚಿತ್ತಂತೆ ರೂಪಿಸಿ ಉಪಯೋಗಿಸಿ ನಿಮ್ಮ ಮೂಲಕ ಮಹಿಮೆ ಹೊಂದಲು ಆತನು ಇಷ್ಟವುಳ್ಳವನಾಗಿದ್ದಾನೆ, ಶಕ್ತನಾಗಿದ್ದಾನೆ. ನಿಮ್ಮನ್ನು ಸಮರ್ಪಿಸಿ, ದೇವರೇ ನನ್ನನ್ನು ಸಮರ್ಪಿಸುತ್ತೇನೆ, ನನ್ನನ್ನು ಸಮರ್ಪಿಸುತ್ತೇನೆ, ನಿನ್ನನ್ನು ಮಹಿಮೆ ಪಡಿಸಲು, ನಿನ್ನನ್ನು ಘನಪಡಿಸಲು, ನಿನ್ನ ಸ್ವಭಾವವನ್ನು ಹೊಂದಿಕೊಂಡು ನಿನ್ನ ಚಿತ್ತಂತೆ ನಾನು ಜೀವಿಸಲು ನಾನು ಇಷ್ಟವುಳ್ಳವನಾಗಿದ್ದೇನೆ, ನಿನ್ನ ಆತ್ಮನಿಂದ ನನ್ನ ತುಂಬಿಸು ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸುವುದು ಮಾತ್ರವಲ್ಲದೆ ನಿಮ್ಮ ಮೂಲಕವಾಗಿ ದೇವರು ಮಹಿಮೆ ಹೊಂದುವಾಗ ನಿಮ್ಮನ್ನು ಈ ಲೋಕದಲ್ಲಿ ಘನಪಡಿಸಿ ಆಶೀರ್ವದಿಸಿ ಉನ್ನತಿಗೆ ತರುತ್ತಾನೆ. ಇದರ ಮೂಲಕ
ನೀವಿರುವಂತಹ ಸ್ಥಳದಲ್ಲಿ ಸಾಕ್ಷಿಯಾಗಿ ಜೀವನ ಮಾಡುವಾಗ ದೇವರ ಘನವುಳ್ಳ ನಾಮ ಮಹಿಮೆ ಆಗ್ತದೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ಈ ಸಮಯದಲ್ಲಿ ನನ್ನೊಟ್ಟಿಗೆ ಸೇರಿ, ಏಸಪ್ಪ, ನನ್ನನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ. ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಶರೀರವನ್ನು ಆಳ್ವಿಕೆ ಮಾಡ್ರಿ, ಒಡೆತನ ಮಾಡ್ರಿ. ಪರಿಶುದ್ಧಾತ್ಮರೇ, ನನ್ನ ಮೇಲೆ ಇಳಿದು ಬನ್ರಿ ಎಂಬುದಾಗಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಪ್ರಾರ್ಥಿಸೋಣ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮಹೋನ್ನತ ದೇವರೇ, ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ದೇವಾದಿ ದೇವನೇ, ಏಸಪ್ಪ, ಈ ಲೋಕದಲ್ಲಿ ನೀವು ಜೀವನ ಮಾಡಿದ ದಿನವೆಲ್ಲ ತಂದೆ ಹೇಳಿದ್ದನ್ನೇ ಮಾಡಿ ತಂದೆ ದೇವರನ್ನ ನೀವು ಮಹಿಮೆ ಪಡಿಸಿದ್ದೀರಿ. ಅದೇ ರೀತಿಯಲ್ಲಿ ನಮಗೊಂದು ಅಮೂಲ್ಯವಾದ ಜೀವನವನ್ನ ಕೊಟ್ಟಿದ್ದೀರಿ. ಈ ಅಮೂಲ್ಯವಾದ ಜೀವಿತದಲ್ಲಿ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ಕೊಡಲ್ಪಟ್ಟ ಅವಧಿಯಲ್ಲಿ, ಕೊಡಲ್ಪಟ್ಟ ಆಯಸ್ಸಿನಲ್ಲಿ, ಕೊಡಲ್ಪಟ್ಟ ಸಮಯದಲ್ಲಿ ನಿನ್ನನ್ನು ಮಹಿಮೆ ಪಡಿಸಬೇಕು, ನಿನ್ನ ಚಿತ್ತ ಮಾಡಬೇಕು. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಎಸಪ್ಪ, ನನ್ನ ಪ್ರಾಣ ಆತ್ಮ ಶರೀರವನ್ನು ನಿನಗೆ ಸಮರ್ಪಣೆ ಮಾಡುತ್ತಿದ್ದೇನೆ, ನನ್ನ ಮೂಲಕ ನೀನು ಮಹಿಮೆ ಹೊಂದಬೇಕು, ನನಗೆ ಆಕಾಶವು ತೆರೆಯಲ್ಪಡಲಿ, ಪವಿತ್ರಾತ್ಮನು ನನ್ನ ಮೇಲೆ ಇಳಿದು ಬರಲಿ, ನಿನ್ನ ಸ್ವಭಾವ, ನಿನ್ನ ಗುಣ ನನ್ನಲ್ಲಿ ಅನುಗ್ರಹಿಸಿ ಕೊಡ್ರಿ. ನಾವು ಬಹಳ ಫಲ ಕೊಡುವುದರಿಂದ ತಂದೆಗೆ ಮಹಿಮೆ ಉಂಟಾಗ್ತದೆ ಎಂಬುದಾಗಿ ಹೇಳಿದ್ದೀರಲ್ಲ, ನನ್ನ ಜೀವಿತದ ಮೂಲಕವಾಗಿ, ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ನಿಮಗೆ ಬಹಳ ಫಲ ಕೊಡಲು ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರೋ ಅವರೆಲ್ಲರ ಮೇಲೆ ನಿನ್ನ ಜೀವ ಇಳಿದು ಬರಲಿ, ನಿನ್ನ ಜೀವ ಇಳಿದು ಬರಲಿ, ಪವಿತ್ರಾತ್ಮರವರೆಲ್ಲರ ಮೇಲೆ ಇಳಿದು ಬರ್ಲಿ ಸ್ವಾಮಿ, ಇಳಿದು ಬರಲಿ. ನಿನ್ನ ಪ್ರಸನ್ನತೆ ಆ ಸ್ಥಳದಲ್ಲಿ ಇಳಿಯಲಿ ಸ್ವಾಮಿ, ಇಳಿಯಲಿ. ನಿನ್ನ ಚಿತ್ತಂತೆ ರೂಪಿಸಿರಿ, ಜೀವಿತ ಮೂಲಕ ನೀವು ಮಹಿಮೆ ಹೊಂದ್ರಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100% ಕಾರ್ಯ ಮಾಡಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ನಿಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ, ನಿಮ್ಮ ದೇಹದ ಮೂಲಕವಾಗಿ ನೀವು ದೇವರನ್ನ ಮಹಿಮೆ ಪಡಿಸುವಾಗ ದೇವರು ನಿಮ್ಮನ್ನ ಮಹಿಮೆ ಪಡಿಸಿ, ಘನಪಡಿಸಿ, ನಿಮ್ಮನ್ನು ಆಶೀರ್ವದಿಸಿ ಎಲ್ಲ ವಿಷಯದಲ್ಲಿ ನಿಮ್ಮನ್ನ ಉನ್ನತಿಗೆ ತರುತ್ತಾನೆ. ಇನ್ನೊಂದು ಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನ ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ bless you.